ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಸಮಾನಾರ್ಥಕ ಪದಗಳು ನವ ಅನ್ನೋದಿಕ್ಕೆ ಹೊಸತು ಅಥವಾ ಹೊಸ, ಅದನ್ನ ನವೀನ ಅಂತಾನೂ ಕೂಡ ಕರಿಬಹುದು. ನವೀನಗೆ ವಿರುದ್ಧ ಪದ ಪ್ರಾಚೀನ. ಹಾಗೆಯೇ ಹಾಡು ಅನ್ನುವುದಕ್ಕೆ ಗಾನ ಸಮಾನಾರ್ಥಕ ಪದ. ತತ್ಸಮ ತದ್ಭವ ಹಾಡುಗೆ ಪಾಡು. ವೀರ ತತ್ಸಮ ತದ್ಭವ ಬೀರ. ಹಾಗೆಯೇ ವೀರ ಪದಕ್ಕೆ ವಿರುದ್ಧ ಪದ ಹೇಡಿ. ಹಾಡೊಮ್ಮೆ ಇದು ಯಾವ ಸಂಧಿಗೆ ಉದಾಹರಣೆ? ವೆರಿ ಗುಡ್, ಲೋಪಸಂಧಿ. ಹಾಡು ಪ್ಲಸ್ ಒಮ್ಮೆ, ಹಾಡೊಮ್ಮೆ ಲೋಪಸಂಧಿಗೆ ಉದಾಹರಣೆ. ತೆರೆ ಮುಚ್ಚು. ತೆರೆ ವಿರುದ್ಧ ಪದ ಮುಚ್ಚು. ವೆರಿ ಗುಡ್. ತೆರೆ ವಿರುದ್ಧ ಪದ ಮುಚ್ಚು. ಇಲ್ಲಿ ತೆರೆ ಅನ್ನೋದಿಕ್ಕೆ ಸಮಾನಾರ್ಥಕ ಪದ ತೆರೆ. ಇಲ್ಲಿ ಅದು ತೆಗೆ ಅಂತಾನೂ ಕೂಡ ಆಗುತ್ತೆ. ಇದು ನಾನಾರ್ಥಕ ಪದನೂ ಕೂಡ ಆಗುತ್ತೆ. ತೆರೆ, ತೆಗೆ. ಇನ್ನೊಂದು ಅರ್ಥ ಅಲೆ, ತರಂಗ. ಸಮಾನಾರ್ಥಕ ಪದಗಳು ತೆರೆಗೆ ಅಲೆ, ವೇವ್ಸ್, ತರಂಗ. ಅಲೆ, ತರಂಗ ಸಮಾನಾರ್ಥಕ ಪದಗಳು. ನಾನಾರ್ಥಕ ಪದ ತೆರೆಗೆ ತೆಗೆ, ಓಪನ್ ಮಾಡೋದು ಅಂತ. ನಾನಾರ್ಥಕ ಪದ ತೆಗೆ. ಧ್ವನಿ ತದ್ಭವ ರೂಪ ದನಿ. ಧ್ವನಿ ತದ್ಭವ ರೂಪ ದನಿ. ಮಸಗಿ ಸಮಾನಾರ್ಥಕ ಪದ ತೆರೆ ಮಸಗಿ. ಮಸಗಿ ತೆರೆ ಮಸಗಿ. ಮಸಗಿ ಅಂತ ಹೇಳಿದ್ರೆ ಹರಡಿ ಅಂತ, ಸ್ಪ್ರೆಡ್ ಆಗಿ ಅಂತ ಅರ್ಥ. ಹರಡಿ. ಮಸಗಿ ಅಂದ್ರೆ ಹರಡಿ. ಧರ್ಮ ತದ್ಭವ ರೂಪ ಧರುಮ. ಧರುಮ ಅಲ್ಲ, ಧರುಮ. ಪಾಶ ಸಮಾನಾರ್ಥಕ ಪದ ಹಗ್ಗ. ಬಂಧನ ಇನ್ನೊಂದು ಅರ್ಥ, ಬಂಧನ. ಹಗ್ಗ, ಬಂಧನ. ವೆರಿ ಗುಡ್. ಹಗ್ಗ, ಬಂಧನ. ಎದೆ ತದ್ಭವ ರೂಪ ಎರ್ದೆ. ಎದೆ ತದ್ಭವ ರೂಪ ಎರ್ದೆ. ಹಿಗ್ಗು ವಿರುದ್ಧ ಪದ ಕುಗ್ಗು. ಹಿಗ್ಗು, ಕುಗ್ಗು. ಇನ್ನು ಅರ್ಥ ಏನ್ ಹೇಳಿರ್ಬೋದು? ಹಿಗ್ಗು ಸಂತೋಷ. ಯುಗ ತತ್ಸಮ ತದ್ಭವ ರೂಪ ಜುಗ. ಯುಗ, ಜುಗ. ಲೋಕ ತದ್ಭವ ರೂಪ ಲೋಗ. ವೆರಿ ಗುಡ್. ಲೋಕ ತದ್ಭವ ರೂಪ ಲೋಗ. ಲೋಕ ಅಂತ ಇದು ಯಾವ ಸಂಧಿಗೆ ಉದಾಹರಣೆ? ವೆರಿ ಗುಡ್. ಲೋಕ ಪ್ಲಸ್ ಅಂತ, ಲೋಕಾಂತ, ಸವರ್ಣ ದೀರ್ಘ ಸಂಧಿ. ಲೋಕ ಪ್ಲಸ್ ಅಂತ, ಲೋಕಾಂತ, ಸವರ್ಣ ದೀರ್ಘ ಸಂಧಿ. ಕಡಿದೊಗೆ ಇದು ಯಾವ ಸಮಾಸಕ್ಕೆ ಉದಾಹರಣೆ? ಕ್ರಿಯಾ ಸಮಾಸ.
ವೆರಿ ಗುಡ್. ಕ್ರಿಯಾ ಸಮಾಸ. ಕಡಿದು ಪ್ಲಸ್ ಹೊಗೆ ಕಿತ್ತೆಸೆಯೋದು ಕ್ರಿಯಾ ಸಮಾಸ. ಕಡಿದು ಪ್ಲಸ್ ಹೊಗೆ ಕ್ರಿಯಾ ಸಮಾಸ. ಕ್ರಿಯೆಯನ್ನ ಸೂಚಿಸುವಂತದ್ದು, ಏನ್ ಕೆಲಸವನ್ನ ಮಾಡ್ತಾ ಇದೆ. ಕ್ರಿಯಾ ಸಮಾಸ. ಕಡಿದೊಗೆ, ಕಡಿದು ಪ್ಲಸ್ ಹೊಗೆ, ಕಡಿದೊಗೆ ಕ್ರಿಯಾ ಸಮಾಸ. ಇದು ಕಡಿದೊಗೆ ಲೋಪಸಂಧಿನೂ ಕೂಡ ಆಗುತ್ತೆ. ಕಡಿದು ಪ್ಲಸ್ ಹೊಗೆ, ಕಡಿದೊಗೆ ಲೋಪಸಂಧಿ. ಕಡಿದು ಪ್ಲಸ್ ಹೊಗೆ ಲೋಪಸಂಧಿ, ಹಾಗೆ ಕಡಿದು ಪ್ಲಸ್ ಹೊಗೆ ಆದ್ರೆ ಕ್ರಿಯಾ ಸಮಾಸ. ಉನ್ನತೋನ್ನತ. ಯಾವ ಸಂಧಿಗೆ ಉದಾಹರಣೆ? ಆಗಮ ಸಂಧಿ. ಆಗಮ ಸಂಧಿಗ ಗುಣ ಸಂಧಿಗೆ ಉದಾಹರಣೆ. ಹೇಗೆ ಆಗಮ ಸಂಧಿ? ಆಗಮ ಸಂಧಿಯಲ್ಲಿ ಯಾ ಅಥವಾ ವಾ ಮಾತ್ರನೇ ಬರುವಂತಹದಲ್ವಾ ಉತ್ತರ ಪದದ ಮೊದಲಲ್ಲಿ ಅಕ್ಷರ. ಇಲ್ಲಿ ಯಾ ಬಂದಿದೆ, ಇಲ್ಲಿ ವಾ ಬಂದಿದೆ. ಉನ್ನತ ಪ್ಲಸ್ ಉನ್ನತ, ಉನ್ನತೋನ್ನತ. ಪೂರ್ವ ಪದದ ಕೊನೆಯ ಅಕ್ಷರ ಓಕಾರ ಆಗುತ್ತೆ. ಉಕಾರ ಇದ್ದಿದ್ದು ಓಕಾರ ಆಗುತ್ತೆ. ಉನ್ನತ ಪ್ಲಸ್ ಉನ್ನತ, ಉನ್ನತೋನ್ನತ ಗುಣಸಂಧಿ. ಹಾಗೆ ಇದು ದ್ವಿರುಕ್ತಿ ಕೂಡ ಆಗುತ್ತೆ. ಉನ್ನತ ಪ್ಲಸ್ ಉನ್ನತ, ಇದು ಉನ್ನತ ಪ್ಲಸ್ ಉನ್ನತ, ಉನ್ನತೋನ್ನತ ಗುಣಸಂಧಿ. ಹಾಗೆಯೇ ಉನ್ನತ ಪ್ಲಸ್ ಉನ್ನತ ಇದು ದ್ವಿರುಕ್ತಿ. ಹಿಮಾದ್ರಿ ಯಾವ ಸಂಧಿಗೆ ಉದಾಹರಣೆ? ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಹಿಮಾದ್ರಿ, ಹಿಮಾ ಪ್ಲಸ್ ಅದ್ರಿ, ಹಿಮಾದ್ರಿ ಸವರ್ಣ ದೀರ್ಘ ಸಂಧಿ. ಸರ್ ಮತ್ತೆ ರಿಪೀಟ್ ಮಾಡ್ತೀನಿ. ಹಿಮಾ ಪ್ಲಸ್ ಅದ್ರಿ, ಹಿಮಾದ್ರಿ ಸವರ್ಣ ದೀರ್ಘ ಸಂಧಿ. ನುಡಿಗುಂಡು ಯಾವ ಸಮಾಸಕ್ಕೆ ಉದಾಹರಣೆ? ತತ್ಪುರುಷ ಸಮಾಸ. ವೆರಿ ಗುಡ್. ನುಡಿಯ ಪ್ಲಸ್ ಗುಂಡು, ನುಡಿಗುಂಡು ತತ್ಪುರುಷ ಸಮಾಸ. ಯಾವ ತತ್ಪುರುಷ ಸಮಾಸ? ಅಲ್ಲಿ ಷಷ್ಠಿ ತತ್ಪುರುಷ ಸಮಾಸ ಬರುತ್ತೆ. ನುಡಿಯ ಆ ಅನ್ನುವಂತಹ ವಿಭಕ್ತಿಯಲ್ಲಿ ಏನಾಗಿದೆ, ಆಡ್ ಆಗಿದೆ ಅಂದ್ರೆ ಷಷ್ಠಿ ತತ್ಪುರುಷ ಸಮಾಸ. ವೆರಿ ಗುಡ್. ಹಾಗಾದ್ರೆ ದಶ ದಿಕ್ಕು ಯಾವ ಸಮಾಸಕ್ಕೆ ಉದಾಹರಣೆ? ದ್ವಿಗು ಸಮಾಸ. ದ್ವಿಗು ಸಮಾಸ. ಅದಿತಿ ಹೇಗೆ ತತ್ಪುರುಷ ಸಮಾಸ ಹೇಗಾಗುತ್ತೆ? ಸರ್ ಅದು ಸ್ಪ್ಲಿಟ್ ಮಾಡುವಾಗ ದಶದಲ್ಲಿ ದಿಕ್ಕು ಅಂತ ಹೇಳಕ್ಕಾಗಲ್ಲ ಅಲ್ವಾ? ದಶ ಅನ್ನುವಂಥದ್ದು ಸಂಖ್ಯೆ. 10 ಅಂತ, 10 ದಿಕ್ಕುಗಳಲ್ಲಿ ದಶ ದಿಕ್ಕು. ದಶ ಪ್ಲಸ್ ದಿಕ್ಕು. ದಶದಲ್ಲಿ ದಿಕ್ಕು ಅಂತ ನಾವು ಸ್ಪ್ಲಿಟ್ ಮಾಡಲ್ಲ. ದಶ ಪ್ಲಸ್ ದಿಕ್ಕು ಅಂದ್ರೆ ಸಂಖ್ಯಾವಾಚಕ ಎಲ್ಲಿ ಬರುತ್ತೋ ಅದು ಯಾವ ಸಮಾಸ? ದ್ವಿಗು ಸಮಾಸ. ಸಂಖ್ಯಾವಾಚಕ ದಶ ಪ್ಲಸ್ ದಿಕ್ಕು, ದಶ ದಿಕ್ಕು ದ್ವಿಗು ಸಮಾಸ. ಭಯ ವಿರುದ್ಧ ಪದ? ನಿರ್ಭಯ. ಭಯ, ನಿರ್ಭಯ. ಬೆನ್ನಟ್ಟು ಯಾವ ಸಂಧಿಗೆ ಉದಾಹರಣೆ? ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ. ಹೇಗೆ ಸವರ್ಣ ದೀರ್ಘ ಸಂಧಿ ಬಂತು? ಪದ ಬಿಡಿಸು. ಸರ್ ಲೋಪ ಸಂಧಿ ಸರ್. ಲೋಪ ಸಂಧಿ. ವೆರಿ ಗುಡ್. ಸವರ್ಣ ದೀರ್ಘ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರನು ಕೂಡ ಒಂದೇ ಆಗಿರ್ಬೇಕು,
ಉತ್ತರ ಪದದ ಮೊದಲನೇ ಅಕ್ಷರನು ಕೂಡ ಒಂದೇ ಆಗಿರ್ಬೇಕು. ಬೆನ್ನಟ್ಟು ಪದ ಬಿಡಿಸಿದಾಗ ಬೆನ್ನು ಪ್ಲಸ್ ಹಟ್ಟು ಬೆನ್ನಟ್ಟು. ಇಲ್ಲಿ ಏನಾಯ್ತು? ಲೋಪ ಆಯ್ತು, ಹೂ ಬಿಟ್ಟೋಯ್ತು, ಆ ಬಂದ್ ಸೇರ್ಕೊತ್ತು. ಅಂದ್ರೆ ಇದು ಯಾವ ಸಂಧಿ? ಲೋಪ ಸಂಧಿ. ವೆರಿ ಗುಡ್. ಗಂಡೆದೆ ಹಾಗಾದ್ರೆ ಯಾವ ಸಂಧಿ? ಲೋಪ ಸಂಧಿ. ಲೋಪ ಸಂಧಿ. ಗಂಡೆದೆ ಗಂಡು ಪ್ಲಸ್ ಎದೆ ಗಂಡೆದೆ ಲೋಪ ಸಂಧಿ. 30 ಯಾವ ಸಮಾಸಕ್ಕೆ ಉದಾಹರಣೆ? ದ್ವಿಗು ಸಮಾಸ. ವೆರಿ ಗುಡ್. 3 10 ಪದ ಬಿಡಿಸಿದಾಗ 30 3 ಪ್ಲಸ್ 30 3 ಪ್ಲಸ್ 10 30 ದ್ವಿಗು ಸಮಾಸ. ಮೂರು ಪ್ಲಸ್ 10 30 ದ್ವಿಗು ಸಮಾಸ. ಹಾಗಾದ್ರೆ ಮೂಕೋಟಿ ದ್ವಿಗು ಸಮಾಸ. ವೆರಿ ಗುಡ್. ಕೂಡ ದ್ವಿಗು ಸಮಾಸ. 3 ಪ್ಲಸ್ ಕೋಟಿ ಮೂಕೋಟಿ ದ್ವಿಗು ಸಮಾಸ. ಹಾಗಾದ್ರೆ ಮುಕ್ಕಣ್ಣ ಬಹುರ್ವಿ ಸಮಾಸ. ಯಾಕೆ ದ್ವಿಗು ಸಮಾಸ ಆಗಲ್ಲ? ಸರ್ ಬಿಕಾಸ್ ಅದು ಕಣ್ಣ ಉಳ್ಳವನು ಅಂತ, ಸೊ ಅದಕ್ಕೆ ಅದು ಬಹುರ್ವಿ. ಹಾಗಾದ್ರೆ ನಾನು ಅಲ್ಲಿ 3 ಅಂತ ಪದ ಇದೆಯಲ್ಲ, ಇದು ಸಂಖ್ಯಾವಾಚಕ ಇದೆಯಲ್ಲ, 3 ಅನ್ನುವಂತ ಸಂಖ್ಯಾವಾಚಕ ಇದೆಯಲ್ಲ, ಯಾಕೆ ದ್ವಿಗು ಸಮಾಸ ಆಗಿಲ್ಲ? ಸರ್ ಅದು 3 ಕಣ್ಣಿರೋದು ಬರೀ ಶಿವಂಗೆ, ಸೊ ಅದ್ ಬರೀ ಅವ್ರಿಗೆ ಮಾತ್ರ ಆಗುತ್ತೆ. ಹೌದು, ನಾನು ಯಾಕೆ ಅದು ಬಹುರ್ವಿ ಸಮಾಸ ನೀವು ಹೇಳ್ತಾರ ಸರಿ, ನಾನು ದ್ವಿಗು ಸಮಾಸ ಅಂತ ಹೇಳ್ತೀನಲ್ಲ, ಯಾಕೆ ಆಗಲ್ಲ ಅಂತ ನಾ ಕೇಳ್ತಾ ಇರೋದು. ಸರ್ ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಶಿವನ್ ಬಗ್ಗೆನೆ ಮಾತಾಡ್ತಿದೀವಿ, ಅದಕ್ಕೆ ಮೂರು ಮುಕ್ಕಣ್ಣು ಅಂತ ನಾವು ಮೆನ್ಷನ್ ಮಾಡಿದ್ರೆ ಗಮನ ಇಟ್ಕೋಬೇಕು. ಮುಕ್ಕಣ್ಣು ಅಂತ ಹೇಳಿದ್ರೆ ಅಲ್ಲಿ ನಾವು ಪದ ಬಿಡಿಸಿದಾಗ 3 ಪ್ಲಸ್ ಕಣ್ಣು ಅದು ದ್ವಿಗು ಸಮಾಸ ಆಗ್ತಿತ್ತು. ಮುಕ್ಕಣ್ಣ ಅಂತ ಹೇಳಿದ್ರೆ ಅಂದ್ರೆ 3 ಕಣ್ಣನ್ನ ಹೊಂದಿರುವವನು ಅಂತ ಅರ್ಥ. ಮುಕ್ಕಣ್ಣ ಅಂತ ಹೇಳಿದ್ರೆ ಆಗ ಅದು ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆ. ಅಂದ್ರೆ ಶಿವನಿಗೆ 3 ಕಣ್ಣುಗಳಿದೆ, ಹಣೆ ಮೇಲೆ 1 ಮತ್ತೆ 2 ಕಣ್ಣುಗಳು, ಅದಕ್ಕೋಸ್ಕರ ಅದು ಬಹುರ್ವಿಹಿ ಸಮಾಸ. ವೆರಿ ಗುಡ್. ಭೂಮ್ಯಂತರಾಳ ಯಾವ ಸಂಧಿಗೆ ಉದಾಹರಣೆ? ಗುಣಸಂಧಿ. ಎಂಡ್ ಸಂಧಿ. ಎಂಡ್ ಸಂಧಿ. ವೆರಿ ಗುಡ್. ಭೂಮಿ ಪ್ಲಸ್ ಅಂತರಾಳ ಭೂಮ್ಯಂತರಾಳ. ಎಂಡ್ ಸಂಧಿಯಲ್ಲಿ ಯಾ ಅಕ್ಷರ ಏನಾಗುತ್ತೆ? ಒತ್ತಕ್ಷರವಾಗಿ ಕಂಡು ಬರುತ್ತೆ. ಎಂಡ್ ಸಂಧಿಯಲ್ಲಿ ಯಾ ರ ವ, ಯಮನ ವಂಶಜ ರವಿ. ಯಾ ರ ಮತ್ತೆ ವ ಅಕ್ಷರಗಳು ಒತ್ತಕ್ಷರವಾಗಿ ಪದ ಬಿಡಿಸಿದಾಗ ಅದು ಪೂರ್ಣ ಅಕ್ಷರವಾಗಿ ಇರುತ್ತೆ. ಪದವನ್ನ ಜೋಡಿಸಿದಾಗ ಏನಾಗುತ್ತೆ? ಒತ್ತಕ್ಷರವಾಗಿ ಸೇರ್ಕೊಳ್ಳುತ್ತೆ. ಆದ್ರಿಂದ ಅದು ಎಂಡ್ ಸಂಧಿ. ಎಂಡ್ ಸಂಧಿಗೆ ಉದಾಹರಣೆ ಭೂಮ್ಯಂತರಾಳ. ಭೂಮಿ ಪ್ಲಸ್ ಅಂತರಾಳ ಭೂಮ್ಯಂತರಾಳ ಎಂಡ್ ಸಂಧಿ. ನಭ ಸಮಾನಾರ್ಥಕ ಪದ. ಆಕಾಶ. ವೆರಿ ಗುಡ್. ಗಗನ. ನಭ ಆಕಾಶ. ಆಕಾಶ ಮಂಡಲ. ನಭ ಆಕಾಶ ಮಂಡಲ. ಮಾರ್ಧನಿ ಅಂದ್ರೆ ಅರ್ಥ ಏನಿರ್ಬೋದು? ನವಚಕ್ರಗೋಳದಲ್ಲಿ ಮಾರ್ಧನಿಗಳೇಳಬೇಕು. ಮಾರ್ಧನಿ ಅಂತ ಹೇಳಿದ್ರೆ ಎಕೋ, ಮರುಧ್ವನಿ. ಮಾರ್ಧನಿ ಅಂದ್ರೆ ಮರುಧ್ವನಿ, ಎಕೋ. ಮಾರ್ಧನಿ ಮರುಧ್ವನಿ. ಸರ್ ಲೋಪ ಸಂಧಿ ಅಲ್ವಾ ಸರ್? ಮಾರ್ಧನಿ ಇಲ್ಲ, ಸಂಧಿ ಆಗಲ್ಲ. ಮರುಧ್ವನಿ. ಮಾರ್ಧನಿ ಮರುಧ್ವನಿ.
ಹಿಮಾದ್ರಿ ಯಾವ ಸಂಧಿಗೆ ಉದಾಹರಣೆ ಹೇಳಿದ್ನಲ್ಲ ಆಗ್ಲೇ? ಸವರ್ಣ ದೀರ್ಘ. ಸವರ್ಣ ದೀರ್ಘ ಸಂಧಿ. ಭಾನು ಸಮಾನಾರ್ಥಕ ಪದ ಆಕಾಶ, ಗಗನ, ಆಗಸ. ಭಾನು. ಸರ್ ನಂಗೊಂದ್ ಡೌಟ್ ಇದೆ ಸರ್. ಭಾನು ಅಂದ್ರು ಒಂದೇ, ಭಾನು ಅಂದ್ರು ಒಂದೇನಾ ಸರ್? ಇಲ್ಲ ಇಲ್ಲ ಇಲ್ಲ, ಭಾನು ಮಹಾಪ್ರಾಣ ಬಂದ್ರೆ ಇಲ್ಲಿ ಅದು ಸೂರ್ಯ ಆಗುತ್ತೆ. ಮಹಾಪ್ರಾಣಾಕ್ಷರ ಬಂದ್ರೆ ಭಾನು ಸೂರ್ಯ. ಭಾನು ಬರೀ ಮಹಾಪ್ರಾಣಾಕ್ಷರ ಅಲ್ಲದೆ ಅಲ್ಪ ಪ್ರಾಣ ಬಾ ಬಂದ್ರೆ ಅದು ಆಕಾಶ. ಎಸ್ ಸರ್. ಸರ್ ಇನ್ನೊಂದ್ ಸಮಾನಾರ್ಥಕ ಪದ ಹೇಳಿದ್ರಲ್ಲ, ಏನದು? ಆಕಾಶ, ಗಗನ, ಆಗಸ, ಅಂಬರ, ನೀಲ. ಭಾನು ಅಂತ ಹೇಳಿದ್ರೆ ಸೂರ್ಯ. ಭಾನು ಬರೀ ಭಾನು ಅಂತ ಹೇಳಿದ್ರೆ ಆಕಾಶ, ಗಗನ, ನೀಲ, ಅಂಬರ. ಭಾನು ಅಂದ್ರೆ ಸೂರ್ಯ, ರವಿ. ಸೂರ್ಯ, ರವಿ, ಆದಿತ್ಯ. ಸರ್ ನಭ ಮತ್ತೆ ಭಾನು ಒಂದೇನಾ? ಹೌದು, ನಭ ಚಕ್ರ ಗೋಳದಲ್ಲಿ ನಭ ಆಕಾಶ. ನಡೆ ಭುವಿ, ಭೂಮಿ ನಿಮಗ್ ಗೊತ್ತಿದೆ. ಭೂಮಿ, ಧರಿತ್ರಿ, ಧರಣಿ, ಭುವಿ. ನಡೆ ನುಡಿ ಇದು ಜೋಡು ಪದ. ಭುವಿ ಅಂದ್ರೆ ಏನ್ ಸರ್? ಭೂಮಿ, ನೆಲ, ಧರಿತ್ರಿ. ಕ್ರಾಂತಿ ಕಿಡಿ ಯಾವ ಸಂಧಿಗೆ ಸಮಾಸಕ್ಕೆ ಉದಾಹರಣೆ? ಸರ್ ಕ್ರಿಯಾ ಸಮಾಸ. ಹೇಗೆ ಕ್ರಿಯಾ ಸಮಾಸ? ಸವರ್ಣ ದೀರ್ಘ ಸಮಾಸ. ಸವರ್ಣ ದೀರ್ಘ ಸಮಾಸ ಅಂತ ಇದೆಯಾ? ಸಂಧಿ 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 ವೆರಿ ಗುಡ್. ಷಷ್ಠಿ ತತ್ಪುರುಷ ಸಮಾಸ. ಕ್ರಾಂತಿಯ ಪ್ಲಸ್ ಕಿಡಿ, ಕ್ರಾಂತಿ ಕಿಡಿ. ಷಷ್ಠಿ ತತ್ಪುರುಷ ಸಮಾಸ. ಜನನಿ ಸಮಾನಾರ್ಥಕ ಪದ ಅಮ್ಮ, ಜನ್ಮದ ತಾಯಿ, ಜನನಿ ತಾಯಿ, ಮಾತೃ. ಸರ್ ಜನ್ಮದಾತಿ. ಜನ್ಮದಾತೆ, ಅಮ್ಮ, ಅವ್ವ, ಅಬ್ಬೆ, ಮಾತೆ. ಶಿರ ಸಮಾನಾರ್ಥಕ ಪದ ತಲೆ, ಶಿರ, ತಲೆ. ಬೆಟ್ಟನ ಹೇಗೆ ಬೆಟ್ಟ? ವಂದನ. ಶಿರವೆತ್ತಿ, ಶಿರ ಪ್ಲಸ್ ಎತ್ತಿ ಸಂಧಿ ಆಗುತ್ತೆ. ಅದು ಯಾವ ಸಂಧಿ ಆಗ್ಬೋದು? ಗುಣಸಂಧಿ, ವಕಾರಾಗಮ ಸಂಧಿ. ಶಿರ ಪ್ಲಸ್ ಎತ್ತಿ, ಶಿರವೆತ್ತಿ, ವಕಾರಾಗಮ ಸಂಧಿ. ಮುನ್ನಿಲ್ಲ ಪದದ ಅರ್ಥ? ಅಂತ್ಯ, ಮುಂದೆ ಏನೂ ಇಲ್ಲ. ಮುಂದೆ ಇಲ್ಲ ಅಂತ, ಮುಂದೆ ನಡೆಯೋದಿಲ್ಲ. ಮುನ್ನಿಲ್ಲ ಅಂದ್ರೆ ಮುಂದೆ ನಡೆಯೋದಿಲ್ಲ. ಸರ್ ಅಂತ್ಯ ಆಗಲ್ವಾ? ಮೊದಲು ಅಂತ್ಯ ವಿರುದ್ಧ ಪದ ಬಳಸ್ಬೋದು. ಮೊದಲು ಕೊನೆ ವಿರುದ್ಧ ಪದ ಆಗುತ್ತೆ, ಅಂತ್ಯ ಆಗೋದಿಲ್ಲ. ಮುನ್ನಿಲ್ಲ ಅಂದ್ರೆ ಮುಂದೆ ಇಲ್ಲ ಅಂತ ಅರ್ಥ. ಮೊದಲು ವಿರುದ್ಧ ಪದ ಕೊನೆ, ಅಂತ್ಯ ಆರಂಭ ವಿರುದ್ಧ ಪದ. ಹೊಸತು ವಿರುದ್ಧ ಪದ ಹಳೆಯದು, 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 ಹಳೆತ್ತು, ಹಳೆಯದು. ಹೊಸತು, ಹಳೆಯದು.